ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಎಷ್ಟೋ ಜನ ಕೇಳ್ತಾ ಇದ್ದಿದ್ದು ಇಂಡಿಯನ್ ಮಾರ್ಕೆಟ್ ಅನಾಲಿಸಿಸು. ಆ್ಯಂಡ್ ಇನ್ನೊಂದು ಲೈಕ್ 12 o'clock ಅರೌಂಡ್ ಏನೋ. ಓಕೆ, ಲೆಟ್ಸ್ ಟೇಕ್ ಎ ಟ್ರೇಡ್. ಓಕೆ, ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರೇಡ್ ತೊಗೊಂಡು ಲೈಕ್ ನಿಮಗೆ ಇದನ್ನು ಹೇಳ್ತೀನಿ. ಓಕೆ, ಸೊ ಇಂಡಿಯನ್ ಮಾರ್ಕೆಟನ್ನು ಅನಲೈಸ್ ಮಾಡ್ತೀನಿ. ಸೊ ಫಸ್ಟು ಇಂಡಿಯನ್ ಮಾರ್ಕೆಟ್ ಅನಲೈಸ್ ಮಾಡೋಣ. ಸೊ ದೆನ್ ಲೆಟ್ಸ್ ಮೂವ್ ಟೇಕ್ ಎ ಟ್ರೇಡ್, ದೆನ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಯಾವಾಗಲೂ ಹೇಳಿದ್ದೀನಿ ನಿಫ್ಟಿ ಫ್ಯೂಚರ್ಸ್. ಓಕೆ, ಸೊ ಆ ಚಾರ್ಟನ್ನು ನೋಡ್ಬೇಕು ನೀವು. ಇದು ಯಾವುದೂ ಅಲ್ಲ, ಇಲ್ಲಿದೆಯಲ್ಲ S&P, ಇದನ್ನು ನೋಡ್ಬೇಕು ನೀವು. ಓಕೆನಾ, ಬ್ಯೂಟಿ ಸೇಮ್ ಸೆಟಪ್. ಓಕೆ, ಏನೂ ಚೇಂಜಸ್ ಇಲ್ಲ. CPRನ ಹಾಕ್ಕೊಳ್ಳಿ. ಓಕೆ, ಯು ಕ್ಯಾನ್ ಸಿ ಹಿಯರ್ ಮಿಡಲ್ ಲೈನ್ ಸಪೋರ್ಟ್ ತೊಗೊಂಡಿದ್ಯಾ, ಕರೆಕ್ಟಾ? ಅಂದರೆ ಇವತ್ತಿನ ಟ್ರೇಡ್ ಹೇಳ್ತಾ ಇರೋದು. ಸೊ ಈ ಮಿಡಲ್ ಲೈನಿಗೆ ಸಪೋರ್ಟ್ ತೊಗೊಂಡಾಗ ಇನ್ ಕೇಸ್ S3 ಆರ್ S2 ಆರ್ S1, ಓಕೆ, S1ಗಿಂತ S2 ಇಲ್ಲಾಂದರೆ S3 ಇವೆರಡು ಮರ್ಜ್ ಆಗಿದ್ರೆ ಕ್ಯಾಮ್ರೆಲ್ಲ ಲೆವೆಲ್ಸು ತುಂಬ ಶಾರ್ ಇರುತ್ತೆ. ಐ ಆಮ್ ಸೀಯಿಂಗ್ ಇನ್ 15 minutes. ಓಕೆನಾ, ಸೊ 15 minutesಲ್ಲಿ ನೋಡಿ, ಎಲ್ಲಿ ಅದು ಅಬ್ಸರ್ವ್ ಹಿಯರ್. ಓಕೆ, S2 ಏನಿದೆ ಅದು ನಿಮಗೆ ಮಾರ್ಕ್ ಆಗ್ತಾ ಇದೆ. ಓಕೆನಾ, ಸೊ ಲೈಕ್ ಏನಿದು ನಾಳೆಗೂ ಬಂದ್ಬಿಟ್ಟಿದೆ ಲೆವೆಲ್ಸು. ಓಕೆ, ಸೂಪರ್. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ. ಸೊ ನಿಮಗೆ ಬೇಡ ಅಂದರೆ ಕ್ಯಾಮ್ರೆಲ್ಲದಲ್ಲಿ ಹೋಗ್ಬಿಟ್ಟು ಪಿವೋಟನ್ನ ತೆಗೀರಿ, ನೀಡಿಲ್ಲ. S1 R1 ಇದು ನೀಡಿಲ್ಲ, S4 S5 ಇವೆಲ್ಲ ನೀಡಿಲ್ಲ. ಇಷ್ಟಿದ್ರೆ ಇಟ್ಸ್ ಎನಫ್, ಮೋರ್ ದ್ಯಾನ್ ಎನಫ್. ಓಕೆನಾ, ಸೊ ಇಷ್ಟು. ಓಕೆ, ಸೊ ಲೈಕ್ ಕ್ಯಾಮ್ರೆಲ್ಲ ಲೆವೆಲ್ಲು ಎಷ್ಟು ವಿತ್ CPR ತುಂಬ ಹೈ ಪ್ರಾಬಬಿಲಿಟಿ ಇದು. ಓಕೆ, ಬಟ್ ನಾನು ಆದಮೇಲೆ ಮಾತಾಡ್ತಾ ಇದ್ದೀನಿ. ಓಕೆನಾ, ಸೊ ನಾನು ಇಂಡಿಯನ್ ಮಾರ್ಕೆಟ್ ಯೂಶಲಿ ಮಾಡದೇ ಇರೋದ್ರಿಂದ ಆದಮೇಲೆ ಮಾತಾಡ್ತಾ ಇದ್ದೀನಿ. ಸೊ ಇಟ್ಸ್ ನಾಟ್ ಎವರ್, ಬಟ್ ನಾಳೆ ಏನಾಗ್ಬೋದು, ಏನಾಗುತ್ತೆ ಇದನ್ನೆಲ್ಲ ನೋಡೋಣ. ಸೊ ಸಿಂಪಲ್. ಓಕೆ, ಲೆಟ್ಸ್ ಸಿ. ಏನೂ ಇಲ್ಲ, ಗೋ ವಿತ್ 1 hour 4 hour ಟೈಮ್ ಫ್ರೇಮಲ್ಲಿ ನೋಡಿ. ಓಕೆನಾ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಯಪ್ಪ, ಏನಿದು ಗ್ಯಾಪ್ ಡೌನು, ಯು. ಓಕೆ, ಇಟ್ಸ್ ಓಕೆ. ಮಾರ್ಕೆಟ್ ಇವಾಗ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ, ಇಲ್ಲಿ ಕ್ಲೋಸ್ ಆಗಿದೆ, ಕರೆಕ್ಟಾ? ಯು ಕ್ಯಾನ್ ಅಬ್ಸರ್ವ್ ಮಾರ್ಕೆಟ್ ಇವಾಗ ಇಲ್ಲಿ ಕ್ಲೋಸ್ ಆಗಿದೆ. 4 ಅವರಲ್ಲಿ ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದೆ ಅಂದರೆ ಒಂದನ್ನು ಅರ್ಥ ಮಾಡ್ಕೊಂಬಿಡಿ, ಇಲ್ಲಿಂದ ಸ್ಟ್ರಾಂಗ್ ಒಂದು ಸೆಲ್ಲಿಂಗ್ ಪ್ರೆಷರ್ ಆ್ಯಡ್ ಆನ್ ಆಗಿದೆ ಅಂತ. ಯಾವಾಗಲೂ ಅಷ್ಟೇ ಇಂಥ ರೆಡ್ ಕ್ಯಾಂಡಲ್ ನಿಮಗೆ ಕಾಣಿಸ್ಕೋತು ಅಂದರೆ, ಸೊ ಆ ಹೈ ಮತ್ತು ಇದು ಕ್ಲೋಸ್ ಏನಿರುತ್ತೆ ಆರ್ ಮಾರ್ಕೆಟ್ ಓಪನ್ ಏನಿರುತ್ತಲ್ಲ, ರೆಡ್ ಕ್ಯಾಂಡಲ್ ಗ್ರೀನ್ ಆದರೆ ಕೆಳಗಡೆ, ಗ್ರೀನ್ ಆದರೆ ಈ ಕೆಳಗಡೆಯಿಂದ ಏನಿರುತ್ತಲ್ಲ ಇದಕ್ಕೆ ಹಾಕೋಬೇಕು. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಸಂಡೇ ವೀಡಿಯೋದಲ್ಲಿ ಇದನ್ನು ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಈ ಒಂದು ಲೆವೆಲ್ ಏನಿದೆಯಲ್ಲ ಇಟ್ಸ್ ಬ್ರೋಕನ್. ಓಕೆ, 4 ಅವರಲ್ಲಿ ಬ್ರೇಕ್ ಆಗಿದೆ ಅಂದರೆ ಯು ನೋ ರೈಟ್. ಇವಾಗ ಈ ಲೆವೆಲ್ನ ರೀಟೆಸ್ಟ್ ಮಾಡೋದಕ್ಕೆ ಬರಬೇಕು, ಆರ್ ಎಲ್ಸ್ ಇದು ಫೇಲ್ ಆಗಬೇಕು. ಎರಡೇ ಆಪ್ಷನ್ ಇರುತ್ತೆ. ಸೊ ಲೆಟ್ಸ್ ಮೂವ್ ಟು ದಿ 5 minutes ಆರ್ 1 hour. 1 hour ಮೂವ್ ಆಗೋಣ. 1 ಅವರಲ್ಲಿ ಯು ಕ್ಯಾನ್ ಸಿ ಆಲ್ರೆಡಿ ರೀಟೆಸ್ಟ್ ಆಗಿದೆ. ಬಟ್ ದ ಥಿಂಗ್ ಏನು ಗೊತ್ತಾ, ಇಷ್ಟು ಹೈಯಲ್ಲಿ ತೊಗೊಳ್ಳೋದು ಇಟ್ಸ್ ನಾಟ್ ಎ ವರ್ತ್. ಓಕೆ, 15 minutes ನೋಡೋಣ. ಓಕೆ, 5 minutes ನೋಡೋಣ. ಓಕೆ, ಸಿಂಪಲ್. 5 minutes ನೋಡೋಣ. ಓಕೆ, ಇವಾಗ ನಿಮಗೆ ನೋಡ್ಬೋದು ಇಟ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸಪ್ಲೈ ಝೋನಲ್ಲಿ ಇದೆ. ನಿಮ್ಗೇನಾದರೂ ಇವಾಗ ಲೆಟ್ಸೆ ನಾಳೆ ಗ್ಯಾಪ್ ಅಪ್ ಆಗಲಿಲ್ಲ, ಗ್ಯಾಪ್ ಡೌನ್ ಆಯಿತು, ಏನೋ ಒಂದು ಆಯಿತು ಅಂದ್ಕೊಳ್ಳೋಣ. ಓಕೆ, ಲೆಟ್ಸೆ ಮಾರ್ಕೆಟ್ ಇವಾಗ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳೋಣ. ಗ್ಯಾಪ್ ಅಪ್ ಆಗಿ ಈಗ ಒಳಗಡೆ ಬಂದು ವಿತ್ EMA ಏನಾದರೂ ನಿಮಗೆ ಬ್ರೇಕ್ ಸಿಕ್ತು ಈ ಲೆವೆಲಿಗೆ ಅಂದರೆ ಯು ಕ್ಯಾನ್ ಗೋ. ಇಲ್ಲ R2 R3 ಏನಾದ್ರು ಇತ್ತು ವಿತ್ EMA ಬ್ರೇಕ್ ಆಯಿತು ಅಂದರೆ ಸೆಲ್ ಸೈಡ್ ಈಸಿಯಾಗಿ ಮಾಡ್ಬೋದು. ಇನ್ ಕೇಸ್ ನೀವು ಬೈ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಸಿಂಪಲ್ ನೋಡಿ, ಯು ಕ್ಯಾನ್ ಗೋ ವಿತ್. ಓಕೆ, ಸೊ ಈ ಫಿಬ್ 0.5 0.6 ಝೋನ್ ಇರುತ್ತಲ್ಲ, ಇಲ್ಲಿ ಬೇಕಾದ್ರೆ ನೀವು ಬೈ ಟ್ರೇಡ್ಸ್ಗಳನ್ನ ಮಾಡ್ಬೋದು. ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ, ಆವಾಗ ನಿಮಗೆ ಒಂದು ಸ್ವಲ್ಪ ತಲೆನೋವಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಗ್ಯಾಪ್ ಅಪ್ ಆದರೆ ಯು ಹ್ಯಾವ್ ಟು ವೆಯ್ಟ್. ಓಕೆ, ಸೊ ಈ ಲೆವೆಲ್ ಏನಿದೆಯಲ್ಲ ಇಟ್ಸ್ ಇಂಪಾರ್ಟೆಂಟ್ ಲೆವೆಲ್. ಈ ಲೆವೆಲ್ ಏನಿದೆಯಲ್ಲ ಇಟ್ ವಿಲ್ ಬಿ ಇಂಪಾರ್ಟೆಂಟ್ ಲೆವೆಲ್. ಓಕೆ, ಇನ್ ಕೇಸ್ ಗ್ಯಾಪ್ ಅಪ್ ಆದರೆ ಇಲ್ಲಿಂದ ರಿವರ್ಸ್ ಆಗೋದಕ್ಕೆ ನೋಡುತ್ತೆ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಯು ಹ್ಯಾವ್ ಟು ಲುಕ್ ಫಾರ್ ಎ ರೀಟ್ರೇಸ್ಮೆಂಟ್ ಟ್ರೇಡ್ಸ್ಗಳು. ಓಕೆ, ಟ್ರೆಂಡ್ ಇವಾಗ ಅಪ್ ಸೈಡ್ ಇದೆ ಅಲ್ವಾ, ಲೈಕ್ ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ರೀಟ್ರೇಸನ್ನು ಎಲ್ಲಿ ತನಕ ಬೇಕಾದ್ರೂ ಆಗ್ಬೋದು. ಸೊ ಇನ್ ಕೇಸ್ ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಬೈ ಟ್ರೇಡ್ಸ್, ನೆಕ್ಸ್ಟ್ ನೋಡಿ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ, ಇಲ್ಲಿಂದ ಬಂದಾಗ ದೆನ್ ಈ ಒಂದು ಝೋನಿಗೆ ರೀಟೆಸ್ಟಿಗೆ ವೆಯ್ಟ್ ಮಾಡಿ, ಆರ್ ಎಲ್ಸ್ ಇಲ್ಲೇನಾದ್ರು ಇಷ್ಟು ಮೂವ್ ಆದಾಗ ಫಿಬ್ ಹಾಕ್ಕೊಳ್ಳಿ, 0.5 0.6 ಮಾಡಿ. ಬಟ್ ಇನ್ ಕೇಸ್
ಈ ಲೆವೆಲನ್ನು ಏನಾದ್ರು ವಿತ್ EMA ಬ್ರೇಕ್ ಮಾಡಿದಾಗ ದೆನ್ ನಿಮಗೆ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಏನಂತೀನಿ ಸೆಲ್ ಸೈಡ್ಗೆ ಟ್ರೇಡ್ ತೊಗೋಬೋದು. ಎಲ್ಲಿ ತನಕ ಟಾರ್ಗೆಟ್ ಇಟ್ಕೋಬೋದು, ಇನ್ ಕೇಸ್ ಲೆಟ್ಸೇ ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಹತ್ರನೇ ಎಲ್ಲರೂ ಓಪನ್ ಆಯಿತು ಅಂದ್ಕೊಳ್ಳಿ, ವಿತ್ EMA ಬ್ರೇಕಿಗೆ ಆಯಿತು, ಓಕೆ ಇಲ್ಲೊಂದು ಒಳ್ಳೆ ರಿಜೆಕ್ಷನ್ ಕ್ಯಾಂಡಲ್ ಬಂತು ಅಂದರೆ ದೆನ್ ಗೋ ಫಾರ್ ಇಟ್, ಇಲ್ಲಿ ತನಕ ಇಟ್ಕೊಳ್ಳಿ. ಓಕೆ 0.5 0.6 ಝೋನ್ ಏನಿದೆಯಲ್ಲ 0.5 ತನಕ ಟಾರ್ಗೆಟ್ ಇಟ್ಕೋಬೋದು. ಓಕೆನಾ, ಸಿಂಪಲ್. ಸೊ ಈ ಥರನೇ ನೀವು ಅನಾಲಿಸಿಸ್ ಮಾಡಬೇಕು. ಹೈಯರ್ ಟೈಮ್ ಫ್ರೇಮ್ ಹೋಗಬೇಕು, ನೋಡಬೇಕು, ವ್ಯೂನೇ ಎತ್ಕೊಂಬರಬೇಕು, ದೆನ್ 5 ಮಿನಿಟ್ಸ್ ಆರ್ 15 ಮಿನಿಟ್ಸಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ, ಸಿಂಪಲ್. ಇದೇನು ಅಂಥದ್ದೇನಿಲ್ಲ. ನಾನು ಫ್ಯೂಚರ್ ಚಾರ್ಟಲ್ಲಿ ಮಾಡಿದ್ದೀನಿ. ಓಕೆನಾ, ಸೊ ನೀವು ನಿಫ್ಟಿ ಚಾರ್ಟಲ್ಲಿ ಬೇಕಾದರೂ ಮಾಡ್ಕೊಬೋದು, ದಟ್ ಡಸಂಟ್ ಮ್ಯಾಟರ್. ನೆಕ್ಸ್ಟು XAUSDಗೆ ಹೋಗೋಣ. ಓಕೆ, ಸೊ ಒನ್ ಆಫ್ ದ ಬ್ಯೂಟಿಫುಲ್ ಟ್ರೇಡು ಇವತ್ತು ಆಲ್ಗೋ ಪಿಕ್ ಮಾಡಿತ್ತಿದ್ದು, ಬಟ್ ಅದೇನಕ್ಕೂ ಗೊತ್ತಿಲ್ಲ. ಸೊ ಸಡನ್ ಸ್ಪೈಕಿಗೆ ಎಕ್ಸಿಟ್ ಮಾಡಿತ್ತು ಡ್ಯೂ ಟು ಲೈಕ್ ಸ್ಟಾಪ್ ಲಾಸ್ ದೊಡ್ಡದಾಗಿರೋದ್ರಿಂದನೇನೋ. ತುಂಬ ಅಂದರೆ ತುಂಬ ಒಳ್ಳೆ ಟ್ರೇಡ್ ಇದು. ಓಕೆ, ಇವಾಗ ಲೆಸ್ ಅನಲೈಸ್ ಮಾಡೋಣ. ಓಕೆ, ಜಸ್ಟ್ ಈ ಒಂದು ವಾಲ್ಯೂಮಲ್ಲಿ ನಾನು 100 ಪಿಪ್ಸ್ ಅಷ್ಟೇ ನೋಡೋದು. 4 ಅವರ್ಗೆ ಹೋಗೋಣ. ಓಕೆ, 4 ಅವರ್ಗೆ ಹೋದಾಗ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ. ನಾನಿವಾಗ ಬೈ ಟ್ರೇಡ್ ಮಾಡಬೇಕು ಅಂದರೆ ನನ್ನ ಒಂದು ಮೈನ್ ಇಂಟೆನ್ಷನ್ ಎಲ್ಲಿರುತ್ತೆ ಗೊತ್ತಾ? ಸೊ ವಾಲ್ಯೂಮ್ ಪ್ರೊಫೈಲ್ ಸೆಟ್ಟಿಂಗ್ಸು ಇವೆಲ್ಲನೂ ಕೇಳಿದ್ದೀರಾ, ಅದೆಲ್ಲನೂ ನಾನು ಹೇಳ್ತೀನಿ. ಓಕೆ, ಈ ಝೋನ್ಗಳಲ್ಲಿ, ಓಕೆ ಈ ಝೋನ್ಗಳಲ್ಲಿ ನಾನು ಬೈ ಟ್ರೇಡ್ಸ್ಗಳನ್ನ ನೋಡ್ತೀನಿ. ಓಕೆ, ಈ ಝೋನ್ಗಳಲ್ಲಿ ಇನ್ ಕೇಸ್ ರೀಟೆಸ್ಟಿಗೆ ಬಂದಾಗ ಅವ್ರು ಬ್ರೇಕ್ ಮಾಡ್ಕೊಂಡು ಬಂದಾಗ ಓಕೆ ಈ ಚಾನ್ಸಸ್ ಇರುತ್ತೆ. ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂದರೆ ಸಿಂಪಲ್. ಓಕೆ, ರಿಮೂವ್ ಲೆಸ್ಸೇ ನೋಡೋಣ. ಓಕೆ, ಬನ್ನಿ ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ. ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಝೋನ್. ಓಕೆ, ಈ ಝೋನ್ಸ್ಗಳೇನಿದ್ದಾವಲ್ಲ ನಿಮಗೆ ಕಾಣಿಸ್ಬೋದು. ಈ ಝೋನ್ ಆಗಿರ್ಬೋದು. ಓಕೆ, ಸೊ ಈ ಝೋನ್ ಯಾಕೆ ಒಂದು ಸ್ಟ್ರಾಂಗೆಸ್ಟ್ ಝೋನ್ ಅನ್ನೋದನ್ನು ಹೇಳ್ಬಿಡ್ತೀನಿ. ಓಕೆ, ಸೊ ಸಿಂಪಲ್. ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಳ್ಳಿ. ಎಷ್ಟೋ ಜನ ಕೇಳ್ತಾರೆ ಬ್ರೋ ವಾಲ್ಯೂಮ್ ಪ್ರೊಫೈಲ್ದು ಸೆಟ್ಟಿಂಗ್ ಹೇಳಿಸಿ. ಸೆಟ್ಟಿಂಗ್ಸ್ ನೋಡ್ಕೊಳ್ಳಿ ಕ್ಲೀನಾಗಿ. ಇಲ್ಲಿ ನಂಬರ್ ಆಫ್ ರೋಸ್ ಇರಬೇಕು, 100 ಇರಬೇಕು, ಡೆಲ್ಟಾ ಇರಬೇಕು, 70 ಇರಬೇಕು. ಸಿಂಪಲ್. ಇದನ್ನು 1000 ಸತಿ ಕೇಳ್ತೀರಾ. ಯು ಕ್ಯಾನ್ ಅಬ್ಸರ್ವ್ ಅಲ್ವಾ, ಇಲ್ಲಿ POC ರಿಜೆಕ್ಷನ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ನಿಮಗೆ ವಾಲ್ಯೂಮ್ ಏರಿಯಾ ಲೋ ಇದೆ, ಟೇಕನ್ ಸಪೋರ್ಟ್ ಹಿಯರ್. ಓಕೆನಾ, ವಾಲ್ಯೂಮ್ ಏರಿಯಾ ಲೋ ಅಲ್ಲಿ ಇಲ್ಲಿಂದ ವ್ಯೂ ಅಪ್ಸೈಡ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ 15 ಮಿನಿಟ್ಸ್ಗೆ ಹೋಗಿ ಅಪ್ಸೈಡ್ ಟ್ರೇಡ್ನ ತೊಗೋತೀನಿ. ಓಕೆ, ಆ ಅಪ್ಸೈಡ್ ಟ್ರೇಡ್ ತೊಗೋತೀನಲ್ಲ, ಹೇಗೆ ತೊಗೋತೀನಿ, ಏನು ಲಾಜಿಕಲ್ಲಿ ತೊಗೋತೀನಿ? ಸಿಂಪಲ್. ಫಿಬರ್ ರಿಟ್ರೇಸ್ಮೆಂಟ್ನ ಹಾಕೋತೀನಿ. ಓಕೆ, ಸೊ ನಾನು ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಫಿಬ್ಬಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀನಿ ಅಂತ, ಅದ್ರ ಪ್ರಕಾರ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಲ್ರೆಡಿ ಅದು ಸಪೋರ್ಟ್ ತೊಗೊಂಡಿದೆ. EMAನು ಬ್ರೇಕ್ ಆಗ್ತಾ ಇರೋದ್ರಿಂದ ಸಿಂಪಲ್ಲು. ಸೊ ಇಟ್ ವಿಲ್ ಗೋ ಟಿಲ್ ಹಿಯರ್. ಓಕೆ, ಕ್ಯಾಂಡಲ್ಲು ಲೆಟ್ಸ್ ಸಿ. ಓಕೆ, ಸೊ ಇದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹೀಗೆ ನಿಂತ್ಕೊಂಡು. ಸೊ ನೋಡಿ ಆಮೇಲೆ ಮಾರ್ಕೆಟ್ ಮುಗ್ದಾದ್ಮೇಲೆ, ಸೊ ಅಂದರೆ ಲೈಕ್ ಆ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೋಡ್ಕೊಳ್ಳಿ. ಓಕೆ, ಸೊ ಇನ್ ಕೇಸ್ TP ಇಟ್ಟಾಯ್ತಾ, ಓಕೆ ಏನು ಇಟ್ಟಾಯಿತು ಏನು ಅಂತ ಹೋಪ್ ರೀಸನ್ಸ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಆಲ್ರೆಡಿ 0.6 0.705 ಸಪೋರ್ಟ್ ತೊಗೊಂಡಿದ್ದೆ. EMA ಬ್ರೇಕ್ ಆಗ್ತಾ ಇರೋದ್ರಿಂದ 5 ಮಿನಿಟ್ಸಿಗೆ ಹೋಗಿ 5 ಮಿನಿಟ್ಸಲ್ಲಿ ಬ್ರೇಕ್ ಆಗಿರೋದ್ರಿಂದ ಸೊ ದಟ್ಸ್ ವೈ ತೊಗೋತಾ ಇರೋದು. ಓಕೆನಾ, ಸೊ ಸಿಂಪಲ್ ಲಾಜಿಕ್, ಬೇರೆ ಏನೂ ಇಲ್ಲ. ಸೊ ಯು ಕ್ಯಾನ್ ಸಿ ಅಲ್ವಾ. ಸೊ ಇದಕ್ಕೇ ತೊಗೋತಾ ಇರೋದು. ಇಲ್ಲಿ ತನಕ TP ಇರುತ್ತೆ. ಸಿಂಪಲ್. ಓಕೆ, ಸೊ ಲೈಕ್ ನೋಡಿ. ಓಕೆ, ಸೊ ನೋಡಿ ಏನಾಗಿರುತ್ತೆ ಅಂತ. ಸೊ ಲೈಕ್ ಇದು ಇಲ್ಲಿ ತನಕ ಅಂತಂದರೆ ಇವಾಗ ನಾನು 1:1 ಹೋದರೆ ಐ ವಿಲ್ ಟ್ರಯಲ್ ಇಟ್. ಓಕೆನಾ, ಯಾಕಂದರೆ ಲಾಸ್ಟ್ ಟೈಮ್ ಥರ ನಿನ್ನೆ ಥರ ಆಗೋದು ಬೇಡ. ಓಕೆ, ಬಟ್ ಇಟ್ ಶುಡ್ ಗೋ ಟಿಲ್ ಹಿಯರ್. 1:1 ಹೋದಂಗೂ ಕಾಸ್ಟ್ ಟು ಕಾಸ್ಟ್ ತಂದು ಇಟ್ಬಿಡ್ತೀನಿ, ಯಾಕಂದರೆ ಲಾಸ್ಟ್ ಟೈಮ್ ಥರ ಎಲ್ಲ ಮಾಡೋದು ಬೇಡ ಅಂತ. ಓಕೆ, ಸಿಂಪಲ್ ಗೈಸ್. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸಿಗೋಣ ನಾಳೆ. ಬಾಯ್ ಬಾಯ್.